ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಎಲ್ಲರ ಲೈಫ್ನೂ ಕೂಡ ತುಂಬ ಕಲರ್ಫುಲ್ ಆಗಿರಲಿ, ಹಾಗೆ ದೇವರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ನಾನು ಮಾರ್ನಿಂಗ್ 4 o'clock ಎದ್ದು ಸ್ನಾನ ಮಾಡಿಬಿಟ್ಟು ದೇವ್ರ ಸಾಮಾನುಗಳೆಲ್ಲ ನೀಟಾಗಿ ಉಜ್ಕೊಂಡೆ. ಹಾಗೆ ದೇವ್ರ ಜಗಲಿ ಕೂಡ ತುಂಬ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಗ್ರಹಣ ಇರೋದ್ರಿಂದ ಮಾರ್ನಿಂಗ್ 12 ಗಂಟೆ ಒಳಗಡೆ ಪೂಜೆ ಮಾಡ್ಕೊಳ್ಬೇಕಂತೆ. ಸೊ ಅದಕ್ಕಾಗಿ ನಾನು ಮಾರ್ನಿಂಗ್ ಬೇಗ ಎದ್ದು ದೇವ್ರ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ಪೂಜೆ ಎಲ್ಲ ಮುಗೀತು. ಅಮ್ಮ ಸಹ ಮಾರ್ನಿಂಗ್ ಬೇಗನೆ ಎದ್ದಿದ್ದಾರೆ, ಯಾಕೆಂದರೆ ಅಡುಗೆ ಎಲ್ಲ ಅವರೇ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಅಡುಗೆ ವಿಷಯದಲ್ಲಿ ನಾನು ಯಾವುದೇ ಥರ ಅವರಿಗೆ ಹೆಲ್ಪ್ ಮಾಡಿಲ್ಲ. ರೈಸ್ ಮಾಡಿದ್ದಾರೆ, ಮತ್ತು ಜೋಳ ಕಡುಬು ಮಾಡಿದ್ದಾರೆ, ಪುಂಡಿ ಪಲ್ಯ ಮಾಡಿದ್ದಾರೆ, ಬದ್ನಿಕಾಯಿ ಪಲ್ಯ ಮಾಡಿದ್ದಾರೆ, ಪಾಪಡ್ ಹುರ್ಕೊಂಡಿದ್ದಾರೆ, ಎಲ್ಲನೂ ಅವರೇ ಮಾಡ್ಕೊಂಡಿದ್ದಾರೆ. ಇವಾಗ ಹೋಳಿಗೆ ಮಾಡೋದಕ್ಕೆ ಹೂರಣ ಸಹ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಹೂರಣೆಲ್ಲ ರುಬ್ಬಿಟ್ಕೊಂಡಿದ್ದಾರೆ ಮಿಕ್ಸಿನಲ್ಲಿ. ಹೂರಣ ಪ್ರಿಪೇರ್ ಮಾಡೋದಾಯಿತು ಹೋಳಿಗೆ ಮಾಡೋಕ್ಕೆ. ಹಾಗೆ ಹಿಟ್ಟು ಸಹ ನಾದಿಟ್ಕೊಳ್ತಾ ಇದ್ದಾರೆ. ಇದು ಹಿಟ್ಟು ನಾದಿ ಸ್ವಲ್ಪ ಹೊತ್ತು ಇಟ್ಕೋಬೇಕಂತೆ ನೆನೆಯೋಕ್ಕೆ. ಸೊ ಅದಕ್ಕೋಸ್ಕರ ಅಲ್ಲಿವರೆಗೂ ಸಾಂಬಾರು ಒಗ್ಗರಣೆ ಹಾಕ್ಕೊಳ್ತಾ ಇದ್ದಾರೆ. ಹೋಳಿಗೆ ಕಟ್ಟು ಸಾರು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮಮ್ಮ ಹೋಳಿಗೆ ಕಟ್ಟು ಸಾರು ತುಂಬ ಸಖತ್ತಾಗಿ ಮಾಡ್ತಾರೆ, ಹಾಗೆ ಟೇಸ್ಟಿಯಾಗಿ ಕೂಡ ಮಾಡ್ತಾರೆ. ಯಾವ ಥರ ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಈ ಥರ ನಿಮಗೂ ಇಷ್ಟ ಆಗ್ಬೋದು. ಇವಾಗ ನನ್ನ ದೇವ್ರ ಪೂಜೆ ಎಲ್ಲ ಮುಗೀತು, ಹಾಗೆ ಅಮ್ಮಂದು ಅಡುಗೆ ಸಹ ಎಲ್ಲ ಮುಗೀತು. ಇವಾಗ ಪರಡಿ ತುಂಬೋ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾರೆಟ್, ಹಸಿ ಉಳ್ಳಾಗಡ್ಡಿ ತಪ್ಪಲು, ಬದನೆಕಾಯಿ, ಆಮೇಲೆ ತೊಗರಿಬೇಳೆ, ಉಪ್ಪು,
ಆಮೇಲಂದರೆ ಜೋಳದ ಹಿಟ್ಟು, ತೆಂಗು, ಹೂವು, ಕರ್ಪೂರ, ಊದಿನ ಕಡ್ಡಿ, ಕುಂಕುಮ, ಅರಿಶಿಣ ಇವೆಲ್ಲ ಸಹ ಇಟ್ಟಿದ್ದೀನಿ. ಆಮೇಲೆ ಈ ಕಡೆ ನಾವು ಅಡುಗೆ ಮಾಡಿಟ್ಕೊಂಡಿರೋದು ಎಲ್ಲನೂ ನೈವೇದ್ಯಕ್ಕೋಸ್ಕರ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ವರ್ಷ ನಮ್ಮ ಮನೆಯಲ್ಲಿ ಈ ಥರ ಹೋಳಿ ಹಬ್ಬಕ್ಕೆ ಪರಡಿ ತುಂಬೋ ಪೂಜೆನ ಮಾಡ್ತೀವಿ. ಇವಾಗ ಪರಡಿ ತುಂಬೋರು ಸಹ ಬಂದರು. ಪೂಜೆನ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಯಾವ ಥರ ಇರುತ್ತೆ ಪೂಜೆ ಅಂತ. ಇಡೀ ಲಸ್ಸಿ ಗೋದಡ್ರಿಂದ ಅಡಿಗೆ ಮಾಡಿದಲ್ರಿ ಹಾ ಅದು ಕಡ್ಮತ್ತಲ್ಲಿ ಕಲ್ಪ ಪರಡಿ ತುಂಬೋ ಪೂಜೆ ಸಹ ಮುಗೀತು. ಗ್ರಹಣ ಇರೋದ್ರಿಂದ 12 ಗಂಟೆ ಒಳಗಡೆನೆ ಈ ಪೂಜೆ ಮಾಡಬೇಕಿತ್ತು. ಸೊ ಅದಕ್ಕೆ ಬೇಗನೆ ಮಾಡಿ ಮುಗಿಸಿದ್ವಿ.
ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ.